ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ. ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಆನೆಗಳ ದಾಳಿಯಿಂದ ಅನೇಕ ಸಾವುಗಳು ಸಂಭವಿಸಿದವು. ಆ ವಿಚಾರವಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಉಂಟಾಗುವ ಅನಾಹುತವನ್ನು ತಪ್ಪಿಸಲು ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಾಳೆಹೊನ್ನೂರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಅರಣ್ಯ ಸಚಿವರು ಇವರು ಭಾಗವಹಿಸಿ ಮುಂದಿನ ಜವಾಬ್ದಾರಿಯನ್ನು ಪ್ರಾಣಿಗಳ ಸಂಘರ್ಷಕ್ಕೆ ಹೇಗೆ ಕ್ರಮವಹಿಸಬೇಕು ಎಂಬ ಜವಾಬ್ದಾರಿಯನ್ನು ತಿಳಿಸಿದರು. ಆ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಹಾಗೆ ಈ ಭಾಗದ ಶಾಸಕರಾದ ಟಿ ಡಿ ರಾಜೇಗೌಡರು ಕೂಡ ಭಾಗವಹಿಸಿದ್ದರು. ಅನೇಕ ಮುಖಂಡರುಗಳು, ಚಟುವಟಿಕೆಯನ್ನು ನಾವು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೇಂದ್ರಗಳಿವೆ. ಉದಾಹರಣೆಗೆ ದೊಡ್ಡ ದೊಡ್ಡದಂಥ ಆರೋಗ್ಯ ಕೇಂದ್ರಗಳಿವೆ, ಅಥವಾ ಸರ್ಕಾರಿ ಆಸ್ಪತ್ರೆಗಳಾದಂಥ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಅಥವಾ ಮಂಗಳೂರಿನ ವೆನ್ಲಾಕ್ ಅಥವಾ ಮಣಿಪಾಲ್ ಇಂಥ ಸಂಸ್ಥೆಗಳಲ್ಲಿ ಅರಣ್ಯ ಇಲಾಖೆ ಮತ್ತು ನಿಮ್ಮ ವನ್ಯಜೀವಿ ವಿಭಾಗದಿಂದ ಒಂದು ಶಾಶ್ವತ ನಿಧಿಯೊಂದನ್ನು ಸ್ಥಾಪಿಸಬೇಕು. ನಾವೆಲ್ಲ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ನಾವು ಎದುರಿಸ್ತಾ ಬರುವಂಥ ಅನೇಕ ಸವಾಲುಗಳಿದ್ದಾವೆ. ಈ ಸವಾಲುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಸವಾಲೇನಪ್ಪ ಅಂತ ಹೇಳಿದ್ರೆ ಅದು ಮಾನವ ಪ್ರಾಣಿ ಸಂಘರ್ಷ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ನಾನು ನೋಡ್ತಾ ಇದ್ದೇನೆ, ಅರಣ್ಯ ಸಚಿವನಾದ ಮೇಲೆ ಇವತ್ತು ಕನಿಷ್ಠ 45ರಿಂದ 60 ಜನ ಪ್ರತಿ ವರ್ಷ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ. ಇವತ್ತಿದು ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದೇ ಸಮಸ್ಯೆ ಅಂತಲ್ಲ, ಅನಾದಿ ಕಾಲದಿಂದಲೂ ಇದೆ. ಹಿಂದೆನೂ ಸಹಿತ ನಾವೆಲ್ಲ ನೋಡಿದ್ದೇವೆ, ಪುರಾಣದಲ್ಲೂ ನೋಡಿದ್ದೇವೆ. ಇವತ್ತು ಹಿಂದೆ ರಾಜ ಮಹಾರಾಜರುಗಳಿದ್ದಾಗ ಕಳ್ಳ ಬೇಟೆ ನಡೀತಾ ಇತ್ತು. ಇವತ್ತು ಅವರೆಲ್ಲ ಅರಣ್ಯಕ್ಕೆ ಹೋಗಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಬೇಟೆ ಆಡ್ತಾ ಇದ್ದರು. ತಮ್ಗೆ ಗೊತ್ತಿದೆ, ಇವತ್ತು ಪ್ರಕೃತಿ ಪರಿಸರ ಇದರ ಸಮನ್ವಯ ಕಾಪಾಡಿ ಸುಮಾರು ವರ್ಷದಿಂದ ಇಲ್ಲಿ 55 ಆನೆಗಳು ಕಾಡಿನಿಂದ ಹೊರಗಡೆ ಇದ್ದಾವೆ. ಕೊಡಗುದಲ್ಲಿ ಸುಮಾರು 100 ಆನೆಗಳು ಕಾಡಿನಿಂದ ಹೊರಗಡೆ ಇದ್ದಾವೆ. ಹಾಸನದಲ್ಲಿ ಸುಮಾರು 60ರಿಂದ 70 ಆನೆಗಳು ಕಾಡಿನಿಂದ ಹೊರಗಡೆ ಇದ್ದಾವೆ. ಅವು ಕಾಫಿ ತೋಟದಲ್ಲೇ ಜನ್ಮ ತಾಳ್ತಾ ಇದ್ದಾವೆ, ಕಾಫಿ ತೋಟದಲ್ಲೇ ಬೆಳೀತಾ ಇದ್ದಾವೆ. ಕಾಡಿಗೂ ಕಾಫಿ ತೋಟಕ್ಕೂ ಅದಕ್ಕೆ ಯಾವುದೇ ರೀತಿಯ ಇವತ್ತು ಭೇದ ಭಾವ ಕಾಣಿಸ್ತಾ ಇಲ್ಲ. ಇವತ್ತು ಅದರ ಜೊತೆಯಲ್ಲಿ ಆಹಾರ ಕಾಡಿನಲ್ಲೂ ಇದೆ, ನೀರಿದೆ, ಬಿದಿರಿದೆ, ಎಲ್ಲವೂ ಇದೆ. ಆದರೂ ಅವುಗಳು ಈಗ ಅವರ ಏನು ಮನಸ್ಥಿತಿ ಇದೆ ಸ್ಟಡಿ ಮಾಡಲಿಕ್ಕೂ ಹೇಳಿದ್ದೇನೆ. ಅವುಗಳು ಈಗ ಹೊರಗಡೆ ಬಂದು ಗೋಧಿ ಅಂದರೆ ಇವತ್ತು ಯಾವ ರೀತಿಯಲ್ಲಿ ಬೇರೆ ಬೇರೆ ಹಣ್ಣು ಹಂಪಲುಗಳು ತಿನ್ನುವಂಥದ್ದು, ಇವತ್ತು ಅನೇಕ ಬೇರೆ ರುಚಿಕರವಾದಂಥ ಆಹಾರಗಳು ತಿನ್ನುವಂಥ ಒಂದು ರೂಢಿಯನ್ನು ಬೆಳೆಸ್ಕೊಂಡಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಹೀಗಾಗಿ ಏನಾಗಿದೆ, ಇವತ್ತು ಮಾನವ ಮತ್ತು ವನ್ಯಜೀವಿಗಳ ಸಂಪರ್ಕನೂ ಭಾಳ ಕಡೆ ಇರೋದಿಲ್ಲ. ಜೊತೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ನಮ್ಮ ರೈತರು ಬೆಳೆದಂಥ ಬೇಸಾಯ ಮಾಡ್ತಾಯಿದ್ರು. ಬೇಸಾಯ ಮಾಡಿದಂಥದ್ದು ಅಲ್ಲಿ ಗೋಮಾಳ ಇರ್ತಾ ಇತ್ತು. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ವನ್ಯಜೀವಿಗಳ ಜೊತೆಯಲ್ಲಿ ಸಹಬಾಳ್ವೆ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಈಗ ಅದರಲ್ಲಿನೂ ಕೊರತೆ ಆಗಿದ್ದಂಥ ಕಾರಣಕ್ಕಾಗಿ ಇವತ್ತು ಸಂಖ್ಯೆನೂ ಇವಾಗ ಬರ್ತದೆ, ಅರಣ್ಯ ಕ್ಷೇತ್ರನೇ ಕಡಿಮೆ ಇದೆ. ನೀವೆಲ್ಲ ಹೇಳ್ಬೋದು ಮಾನವ ಪ್ರಾಣಿ ಸಂಘರ್ಷ ಇದೆ ಅಂತ. ಆದರೂ ಇವತ್ತಿಲ್ಲೇನು ಹಸಿರಿದೆ, ಇಲ್ಲೇನು ಅರಣ್ಯ ಇದೆ, ಸಂಪದ್ಭರಿತವಾದಂಥ ಜೀವ ವೈವಿಧ್ಯಮಯವಾದಂಥ ಒಂದು ಪ್ರದೇಶ ಇದೆ. ಇಲ್ಲಿರುವಂಥ ಎಲ್ಲ ರೀತಿಯ ಇವತ್ತೇನು ಪಕ್ಷಿ ಪ್ರಭೇದಗಳಿರ್ಬೋದು, ಪ್ರಾಣಿ ಪ್ರಭೇದ ಇರ್ಬೋದು, ಇಲ್ಲಿರುವಂಥ ಕೀಟ ಪ್ರಭೇದ ಇರ್ಬೋದು, ಇಲ್ಲಿರುವಂಥ ಎಲ್ಲ ಇವತ್ತು ಶೋಲಾ ಫಾರೆಸ್ಟ್ ಇರುವಂಥದ್ದು, ಎಲ್ಲ ನದಿಗಳ ಮೂಲ ಇರುವಂಥದ್ದು, ಇಡೀ ಋತುಮಾನಗಳನ್ನೇ ಬದಲಾವಣೆ ಮಾಡಿ ಮಳೆ ಬರುವಂಥ ಒಂದು ತರಿಸುವಂಥ ಶಕ್ತಿ ಯಾವುದಾದ್ರೂ ಭಾಗದಲ್ಲಿದ್ದರೆ ಅದು ನಿಮ್ಮ ಮಲೆನಾಡಿನಲ್ಲಿದೆ, ಚಿಕ್ಕಮಗಳೂರಲ್ಲಿದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಅದು ಸತ್ಯ ಇದೆ. ಅರಣ್ಯ ನೀವೇ ಉಳಿಸಿದ್ದೀರಿ, ಅರಣ್ಯವಾಸಿಗಳೇ ಅರಣ್ಯ ಉಳಿಸಿದ್ದಾರೆ, ಮತ್ತಾರು ಇವರು ಅಂತಲ್ಲ. ಎಲ್ಲ ಪದೇ ಪದೇ ಹೇಳ್ತೀರಿ ನಿಮ್ಮ ಅರಣ್ಯ ಇಲಾಖೆ ನಿಮ್ಮದೇ ಇದೆ. ಅರಣ್ಯ ಇಲಾಖೆಯನ್ನು ಹೊರತಾಗಿಲ್ಲ. ಅರಣ್ಯ ಇಲಾಖೆ ಒಂದು ಮಾತು ನಿಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಯಾವುದೇ ಜನರ ವಿರುದ್ಧ ಅರಣ್ಯ ಇಲಾಖೆ ಇಲ್ಲ. ಅರಣ್ಯದ ಕಾಯ್ದೆ ಕಾನೂನುಗಳೇನಿದ್ದಾವೆ ಪ್ರತಿಯೊಬ್ಬರು ಅರಿತುಕೊಳ್ಬೇಕಾಗ್ತದೆ. ಇವತ್ತು ನೀವು ನೋಡಿ, ಇಡೀ ಮನುಕುಲ ಉಳಿಬೇಕು ಅಂತೇಳಿದರೆ ಅರಣ್ಯ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲೇಬೇಕು ಅಂತಿದೆ. ಅನೇಕ ತೀರ್ಪುಗಳಲ್ಲಿ ಇವತ್ತು ನಮ್ಮ ಕಾಯ್ದೆನೂ ಏನಿದೆ, ಇದು ಬರೀ ರಾಜ್ಯ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಕಾಯ್ದೆ ಬರುವುದಿಲ್ಲ.
ಈ ಕಾಯ್ದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿದೆ. ನಾವು ಮಾಡಿದಂಥ ಏನೇ ಒಂದು ಇಂಚು ಜಮೀನು ನಾವು ಯಾರಿಗಾದರೂ ಕೊಡಬೇಕು ಅಂತ ಹೇಳಿದರೆ ಅರಣ್ಯ ಸಚಿವನಾಗಿ ನನಗೆ ಇವತ್ತು ಆ ಅಧಿಕಾರ ಇಲ್ಲ, ನಮ್ಮ ಸಚಿವ ಸಂಪುಟಕ್ಕೂ ಅಧಿಕಾರ ಇಲ್ಲ, ನಮ್ಮ ವಿಧಾನಸಭೆಗೂ ಅಧಿಕಾರ ಇಲ್ಲ. ನಾವು ಏನೇ ಒಂದು ಯೋಜನೆ ಮಾಡಬೇಕು, ನೀರಾವರಿ ಯೋಜನೆ ಮಾಡಬೇಕು ಅಥವಾ ಅಲ್ಲಿರುವಂಥ ಏನಾದರೂ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳಿದರೆ ಆ ಜಮೀನಿಗೆ ನಾವು ಪರ್ಯಾಯ ಜಮೀನು ಕೊಟ್ಟು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸಿ ಕೇಂದ್ರದ ಇವತ್ತೇನು ಹವಾಮಾನ ಬದಲಾವಣೆ ಅರಣ್ಯ ಇಲಾಖೆ ವತಿಯಿಂದ ಪರವಾನಗಿಯನ್ನು ಪಡೆದು ಇವತ್ತು ನಾವು ಜಮೀನನ್ನು ಪರ್ಯಾಯ ಜಮೀನು ತೆಗೆದುಕೊಂಡು ಅಲ್ಲಿ ಗಿಡ ಬೆಳೆಸ್ತೀವಿ ಅಂತ ಹೇಳಿ ದುಡ್ಡನ್ನು ಕಟ್ಟಿಸ್ಕೊಂಡು ಅದು ಆ ಜಮೀನೇನು ಕೊಡ್ತಾ ಇದ್ದೀವಿ ಲೀಸ್ ಮೇಲೆ ಕೊಡಲಿಕ್ಕೆ ನಮಗೆ ಕಾಯ್ದೆ ಇದೆ, ಕಾನೂನಿದೆ. ನಾವೇ ಆಗಿ ಅರಣ್ಯ ಇಲಾಖೆದ ಯಾವುದೇ ಜಮೀನು ಕೊಡಲಿಕ್ಕೆ ಬರೋದಿಲ್ಲ. ಅದು ಒಂದು ಭಾಳ ಸ್ಪಷ್ಟವಾಗಿ ಸಿಬ್ಬಂದಿ ನಿಯೋಜನೆ ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಎಷ್ಟು ಬೌಂಡ್ರಿ ಎಷ್ಟಿದೆ, ಎಲ್ಲಿ ಕಾನ್ಫ್ಲಿಕ್ಟ್ ಝೋನ್ ಹೆಚ್ಚಿನ ಒಂದು ಸಂಘರ್ಷ ಆಗ್ತಾ ಇದೆ ಆ ಭಾಗದಲ್ಲಿ ಕ್ಯಾಂಪನ್ನು ಮಾಡಿ APC ಸೆಂಟರ್ಗಳನ್ನು ಮಾಡಿ ಡ್ರೋನ್ ಕ್ಯಾಮ್ರಾಗಳನ್ನು ಇಕ್ಕಿ ಇವತ್ತು ಮಾಹಿತಿಯನ್ನು ತೆಗೆದುಕೊಂಡು ಮತ್ತು ಆನೆಗಳಿಗೆ ಹಿಂಡಾಗಿ ಆನೆಗಳನ್ನು ಬರ್ತವೆ. 3-4 ತಂಡಾಗಿ ಇವತ್ತು ಆನೆಗಳು ಸಂಚಾರ ಮಾಡ್ತಾ ಇದ್ದಾವೆ. ಹೀಗಾಗಿ 3-4 ತಂಡಗಳಿಗೆ ಆನೆಗಳನ್ನು ನೋಡಿಕೊಂಡು ಅದಕ್ಕೆ ನಮ್ಮದೇ ಆದಂಥ ಇಲ್ಲೇ ತಯಾರು ಮಾಡುವಂಥ ರೈಲ್ವೆ ನಮ್ಮಲ್ಲಿ ರೇಡಿಯೋ ಕಾಲರ್ ಮಾಡಿದ್ದೇವೆ. ಆ ರೇಡಿಯೋ ಕಾಲರ್ಗಳನ್ನು ಅಳವಡಿಸಿ ಇವತ್ತು ಅವರ ಚಲನವಲನಗಳನ್ನು ಇವತ್ತು ನಿಗಾ ಇಕ್ಕಿ ಎಲ್ಲರಿಗೆ ಗ್ರಾಮ ಪಂಚಾಯತ್ ವೈಸ್ ಮತ್ತು ಎಷ್ಟು ಸಮುದಾಯದವರಿದ್ದಾರೆ ಫ್ರಿಂಜಲ್ಲಿ ಇವತ್ತು ಏನು ಅರಣ್ಯದ ಅಂಚಿನಲ್ಲಿ ಆನೆ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಇವತ್ತು ನಿಮ್ಮ ಗ್ರಾಮಗಳಿದ್ದಾವೆ, ಜನವಸತಿ ಪ್ರದೇಶ ಇದೆ, ಜಿಲ್ಲಾಡಳಿತವನ್ನು ಸೇರಿಸಿಕೊಂಡು ಇವತ್ತು ಅವರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇವತ್ತು ಆನೆ ಕಾಡು ಕೋಣಗಳ ಸಮಸ್ಯೆನೂ ಭಾಳ ಜಾಸ್ತಿ ಇದೆ ಈ ಭಾಗದಲ್ಲಿ. ಇವತ್ತು ಕಾಡು ಕೋಣಗಳನ್ನು ಸೆರೆ ಇಡುವಂಥದ್ದು, ಇವತ್ತು ನಾವು ಮಧ್ಯಪ್ರದೇಶದಲ್ಲಿ ಭಾಳಷ್ಟು ಕಾಡು ಕೋಣಗಳ ಸಮಸ್ಯೆ ಇದೆ. ಅವರು ಆ ಕಾಡು ಕೋಣಗಳಿಗೆ ಸೆರೆ ಹಿಡಿಯುವಂಥ ಒಂದು ಟೆಕ್ನಿಕ್ ಏನಿದೆ ಅದ್ರ ಬಗ್ಗೆ ತರಬೇತಿ ಪಡಿಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೂ ನಾವು ಮಧ್ಯಪ್ರದೇಶಕ್ಕೆ ಕಳಿಸಿದ್ದೇವೆ. ತರಬೇತಿ ಪಡೆದುಕೊಂಡು ಬಂದಿದ್ದಾರೆ. ಈಗ ನೋಡಿ ನೀವು ಮಾತಾಡಿರುವಂಥ ಎಲ್ಲ ವಿಚಾರವನ್ನು ಮಾನ್ಯ ಸಚಿವರು ಕೇಳಿದ್ದಾರೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ. ಮಾನ್ಯ ಸಚಿವರಿಗೆ ಈ ಸಭೆಗೆ ಉತ್ತರ ಕೊಡೋಕ್ಕೆ ಅವಕಾಶ ಮಾಡಿಕೊಡಿ ದಯಮಾಡಿ. ಸಂವಾದ ಕಾರ್ಯಕ್ರಮವು ಈ ಗದ್ದಲದ ನಡುವೆಯೂ ಯಶಸ್ವಿಯಾಗಿ ನಡೆಯಿತು. ಆಲಿಸಿದ ತಮಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.